ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿ ಗದ್ಯಪಾಠ ವೃಕ್ಷ ಸಾಕ್ಷಿ ಎಂಬ ಗದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಹತ್ತನೇ ತರಗತಿ ಗದ್ಯಪಾಠ ವೃಕ್ಷ ಸಾಕ್ಷಿ ಈ ಪಾಠವನ್ನ ದುರ್ಗಸಿಂಹ ಬರೆದಿರ್ತಕ್ಕಂತಹ ದುರ್ಗಸಿಂಹನ ಪಂಚತಂತ್ರ ಎಂಬ ಚಂಪು ಕಾವ್ಯವನ್ನ ರಚಿಸಿರ್ತಕ್ಕಂತಹ ಕವಿ. ಈತ ಬರೆದಿರುವಂತಹ ಪಂಚತಂತ್ರ ಕೃತಿಯಲ್ಲಿ ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರ ಕಾರ್ಯ ಎಂಬ 5 ತಂತ್ರಗಳನ್ನು ಒಳಗೊಂಡಿರತಕ್ಕಂತಹ ಕಾವ್ಯವೇ ಈ ಪಂಚತಂತ್ರ. ಪಂಚ ಅಂದ್ರೆ 5, ತಂತ್ರ ಪಂಚತಂತ್ರಗಳು, ಉಪಾಯಗಳು. ಈ ದುರ್ಗಸಿಂಹ ಬರೆದಿರ್ತಕ್ಕಂತಹ ಪಂಚತಂತ್ರ ಕಥೆಯಿಂದ ಆಯ್ದ ವೃಕ್ಷ ಸಾಕ್ಷಿ ಪಾಠವನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಪಾಠಕ್ಕಿಂತ ಮುಂಚೆ ನಾವು ಲೇಖಕರ ಪರಿಚಯವನ್ನ, ಮೊದಲು ಕೃತಿಕಾರರ ಪರಿಚಯವನ್ನ ತಿಳ್ಕಬೇಕಾಗ್ತದೆ. ಮಕ್ಕಳೇ, ವೃಕ್ಷ ಸಾಕ್ಷಿ ಪಾಠದ ಕರ್ತೃ ದುರ್ಗಸಿಂಹ ಕಿಸುಕಾಡು ನಾಡಿನ ಸೈಯಡಿ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದಂತಹ ವ್ಯಕ್ತಿ. ಮಕ್ಕಳೇ, 1031ರಲ್ಲಿ ಗಮನಿಸಿ ಮಕ್ಕಳೇ, ದುರ್ಗಸಿಂಹ ಕ್ರಿಸ್ತ ಶಕ 1031ರಲ್ಲಿ ಕಿಸುಕಾಡು ನಾಡಿನ ಸೈಯಡಿ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ವ್ಯಕ್ತಿ. ಈಗ ಅಥವಾ ಈಗಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಅಂತ ಕರೀತಾರೆ ಮಕ್ಕಳೇ. ಇದು ಕೂಡ ನಿಮಗೆ ನೆನಪಲ್ಲಿರಬೇಕು ಮಕ್ಕಳೇ. ಈಗ ಆ ಪ್ರದೇಶವನ್ನ ಏನಂತ ಕರೀತಾರೆ? ಗದಗ ಜಿಲ್ಲೆಯಲ್ಲಿರ್ತಕ್ಕಂತಹ ರೋಣ ತಾಲೂಕಿನಲ್ಲಿರ್ತಕ್ಕಂತಹ ಒಂದು ಪುಟ್ಟ ಹಳ್ಳಿ, ಅದರ ಹೆಸರು ಸವಡಿ. ಮುಂಚೆ ಏನಂತ ಕರೀತಿದ್ರು? ಸೈಯಡಿ. ಅದು ಕಿಸುಕಾಡು ನಾಡು ಅಂತ ಕರೀತಿದ್ರು. ಆಗ ಅಲ್ಲಿದ್ದಂತಹ ಒಂದು ಪುಟ್ಟ ಹಳ್ಳಿ, ಈಗ ಅದನ್ನ ಸವಡಿ ಅಂತ ಕರೀತಾರೆ ಮಕ್ಕಳೇ. ಈತ 1ನೇ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ದಂಡನಾಯಕನು ಹಾಗೂ ಸಂಧಿ ವಿಗ್ರಹಿಯೂ ಆಗಿದ್ದನು. ಗಮನಿಸಿ, ಇದು ಕೂಡ ನಿಮಗೆ ಚೆನ್ನಾಗಿ ನೆನಪಲ್ಲಿರಬೇಕು. 1ನೇ ಜಗದೇಕ ಮಲ್ಲ ಆಸ್ಥಾನದ ದಂಡನಾಯಕ ಹಾಗೂ ಸಂಧಿ ವಿಗ್ರಹಿಯಾಗಿ ಇವನು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮಕ್ಕಳೇ. ಮತಧರ್ಮ ಸಮನ್ವಯಕಾರನಾದ ಈತ ಎಲ್ಲಾ ಮತಗಳಿಗೂ ಸಮಾನ ಒಂದು ಸ್ಥಾನವನ್ನು ನೀಡಿದಂತಹ ವ್ಯಕ್ತಿ. ಸೈಯಡಿಯಲ್ಲಿ, ಈ ಒಂದು ಪ್ರದೇಶದಲ್ಲಿ ಹಲವಾರು ಹರಿಹರ ಭವನಗಳನ್ನ ನಿರ್ಮಿಸಿದನೆಂದು ತಿಳಿದು ಬರ್ತದೆ ಮಕ್ಕಳೇ. ಎಲ್ಲಿ? ಸೈಯಡಿಯಲ್ಲಿ ಹರಿಹರ ಭವನಗಳನ್ನು ನಿರ್ಮಾಣ ಮಾಡಿ ಸರ್ವಧರ್ಮವನ್ನ ಅಥವಾ ಸರ್ವಧರ್ಮ ಸಮನ್ವಯ ಕಾರ್ಯವನ್ನ ನೆರವೇರಿಸಿದನೆ. ಎಲ್ಲಾ ಧರ್ಮಗಳನ್ನು ಒಂದೇ ಎಂಬ ಭಾವನೆಯಿಂದ ಕಾಣುವಂತೆ ಮಾಡಿದಂತಹ ವ್ಯಕ್ತಿ ಈ ದುರ್ಗಸಿಂಹ ಮಕ್ಕಳು. ಈತ ಪಂಚತಂತ್ರ ಎಂಬ ಚಂಪು ಕಾವ್ಯವನ್ನ ಬರೆದಿರ್ತಕ್ಕಂತಹ ಕವಿ ಅಥವಾ ಕರ್ತೃ. ಪಂಚತಂತ್ರ ನಾನು ಹಾಗೆ ಹೇಳಿದ ಹಾಗೆ ಭೇದ, ಪರೀಕ್ಷಾ, ಇವು 5 ತಂತ್ರಗಳು ಮಕ್ಕಳೇ. ಪರೀಕ್ಷಾ, ವಿಶ್ವಾಸ,
ವಂಚನ ಮತ್ತು ಮಿತ್ರ ಕಾರ್ಯ. ದುರ್ಗಸಿಂಹ ಬರೆದಿರ್ತಕ್ಕಂತಹ ಪಂಚತಂತ್ರ ಎಂಬ ಚಂಪು ಕೃತಿ, ಆ ಚಂಪು ಕೃತಿಯಲ್ಲಿ ಇರುವಂತಹ ಪಂಚತಂತ್ರಗಳು ಯಾವ್ಯಾವಪ್ಪ ಅಂದ್ರೆ ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರ ಕಾರ್ಯ ಎಂಬ 5 ತಂತ್ರಗಳನ್ನಾಧರಿಸಿ 48 ಕಥೆಗಳನ್ನು ಉಪಕಥೆಗಳನ್ನು ಬರೆದಿರ್ತಕ್ಕಂಥದ್ದು. ಎಷ್ಟೋ 48 ಉಪಕಥೆಗಳಿದೆ. ಉಪಕಥೆಗಳು ಕಾವ್ಯವು ಒಟ್ಟು 457 ಪದ್ಯಗಳಿಂದ ಕೂಡಿದೆ. ಇದರ ಜೊತೆಗೆ ಗಮನಿಸಿ ಮಕ್ಕಳೇ, 457 ಪದ್ಯಗಳನ್ನು ಒಳಗೊಂಡಿದೆ. ಜೊತೆಗೆ 230 ಶ್ಲೋಕಗಳಿಂದ ಕೂಡಿದೆ. ನೋಡಿ ಮಕ್ಕಳೇ, ಇಷ್ಟು ನಿಮಗೆ ನೆನಪಲ್ಲಿರಬೇಕು. ದುರ್ಗಸಿಂಹನ ಪಂಚತಂತ್ರ ಎಂಬ ಕಾವ್ಯವು ಚಂಪು ಕಾವ್ಯ ಆಗಿದೆ. ಈ ಚಂಪು ಕಾವ್ಯದಲ್ಲಿ 5 ತಂತ್ರಗಳಿದೆ: ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರ ಕಾರ್ಯ. ಈ ಪಂಚತಂತ್ರ ಕೃತಿಯಲ್ಲಿ 48 ಉಪಕಥೆಗಳಿದೆ, 457 ಪದ್ಯಗಳನ್ನು ಒಳಗೊಂಡಿದೆ, 230 ಶ್ಲೋಕಗಳನ್ನು ಒಳಗೊಂಡಿರುವಂತಹ ಕಾವ್ಯವೇ ದುರ್ಗಸಿಂಹನ ಪಂಚತಂತ್ರ ಕಥೆ. ಇಷ್ಟು ಈ ಪಂಚತಂತ್ರ ಕಥೆ ಇಂದ ಆರಿಸಿ ನೀಡಿರುವಂತಹ ಒಂದು ಗದ್ಯ ಪಾಠ ವೃಕ್ಷ ಸಾಕ್ಷಿ. ಇದು ಒಂದು ವಿಶಿಷ್ಟ ಕಥೆ ಮಾಡಿ. ಇದರಲ್ಲಿ ಒಂದು ಕಥೆ ಇದೆ, ವೃಕ್ಷ ಸಾಕ್ಷಿ ಅಂತ. ನಿಮಗೆ ಇರತಕ್ಕಂಥದ್ರಲ್ಲಿ ಉಪಕಥೆಗಳಲ್ಲಿ ಒಂದು. ಇಷ್ಟು ಈ ಕವಿಯ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಮಕ್ಕಳು. ಕೃತಿಕಾರರ ಪರಿಚಯವನ್ನು ನೀವು ಚೆನ್ನಾಗಿ ತಿಳಿಸಬೇಕಾಗ್ತದೆ. ಯಾಕೆಂದ್ರೆ 3 ಅಂಕಗಳಿಗೆ ಪರೀಕ್ಷೆಗೆ ಕೊಡ್ತಕ್ಕಂತಹ ಸಾಧ್ಯತೆಗಳಿರ್ತದೆ ಮಕ್ಕಳೇ. ನೀವು ವಾಕ್ಯ ರೂಪದಲ್ಲಿ ಇದನ್ನು ಬರೀಬೇಕಾಗ್ತದೆ. ಇಷ್ಟನ್ನ ಗಮನದಲ್ಲಿಟ್ಕೊಳ್ರಿ. ಇನ್ನೊಂದು ಬಾರಿ ನಾವು ಈ ಕಾವ್ಯದ ಕವಿಯ ಪರಿಚಯವನ್ನ ನಿಮಗೆ ತಿಳಿಸ್ಕೊಡ್ತೀವಿ. ಈತನ ಹೆಸರು ದುರ್ಗಸಿಂಹ. 1131ರಲ್ಲಿ ಕಿಸುಕಾಡು ನಾಡಿನ ಸಯ್ಯಡಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸ್ತಾರೆ. ಅದನ್ನ ಈಗ ಎಲ್ಲಿದೆಯಪ್ಪ ಅಂದ್ರೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ. ಈತ 1ನೇ ಜಗದೇಕಮಲ್ಲನ ಆಸ್ಥಾನದಲ್ಲಿ ದಂಡನಾಯಕನು ಸಂಧಿ ವಿಗ್ರಹಿಯಾಗಿ ಇದ್ದ ಅಂತಕ್ಕಂಥದ್ದು. ಮತ ಧರ್ಮ ಸಮನ್ವಯಕಾರನಾಗಿದ್ದಂತಹ ಈತ ಸಯ್ಯಡಿಯಲ್ಲಿ ಹಲವಾರು ಹರಿಹರ ಭವನಗಳನ್ನ ಸ್ಥಾಪನೆ ಮಾಡಿದ್ದಾನೆ ಅಂತಕ್ಕಂಥದ್ದು ನಮಗೆ ತಿಳಿದು ಬರುತ್ತೆ. ಈತ ಪಂಚತಂತ್ರ ಎಂಬ ಚಂಪು ಕಾವ್ಯದ ಕರ್ತೃ. ಈ ಪಂಚತಂತ್ರದಲ್ಲಿ ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರ ಕಾರ್ಯ ಎಂಬ 5 ತಂತ್ರಗಳಿದೆ. ಈ ಪಂಚತಂತ್ರವು 48 ಉಪಕಥೆಗಳನ್ನು, 457 ಪದ್ಯಗಳನ್ನು, 230 ಶ್ಲೋಕಗಳನ್ನು ಒಳಗೊಂಡಿರತಕ್ಕಂತಹ ಕಾವ್ಯವೇ ಪಂಚತಂತ್ರ. ಈ ಪಂಚತಂತ್ರ ಕೃತಿಯಿಂದ ಆಯ್ದ ಪಾಠಭಾಗವೇ ವೃಕ್ಷ ಸಾಕ್ಷಿ. ಇಷ್ಟು ವಿಚಾರ. ಇದರ ಜೊತೆಗೆ ನಾವು ಆಶಯ ಭಾವವನ್ನು ಕೂಡ ತಿಳ್ಕಬೇಕಾಗ್ತದೆ ಮಕ್ಕಳು. ಈ ಒಂದು
ಈ ಗುಣಾಢ್ಯ ಪೈಶಾಚಿಕ ಭಾಷೆಯಲ್ಲಿ ಮೊದಲು ರಚನೆ ಮಾಡ್ತಾರೆ. ಇದು ನಿಮಗೆ ಚೆನ್ನಾಗಿ ನೆನಪಲ್ಲಿದೆ. ಮತ್ತೆ ಇದು ಒಂದು ಭಾಷೆ. ಗುಣಾಢ್ಯ ಇಂದಿನ ಕಾಲದಲ್ಲಿ ಕಾಡುಗಳಲ್ಲಿ ವಾಸ ಇದ್ದಂತಹ ಒಂದು ಜನಾಂಗ. ಅವರು ಮಾತನಾಡ್ತಿದ್ದಂತಹ ಭಾಷೆ ಪೈಶಾಚಿಕ ಭಾಷೆ. ಆ ಪೈಶಾಚಿಕ ಭಾಷೆಯಲ್ಲಿ ಗುಣಾಢ್ಯ ಎಂಬುವನು ಮೊದಲಿಗೆ ಪಂಚತಂತ್ರ ಕೃತಿಯನ್ನು ರಚಿಸ್ತಾನೆ. ಈ ಪೈಶಾಚಿಕ ಭಾಷೆಯಲ್ಲಿ ರಚಿತವಾಗಿರ್ತಕ್ಕಂತಹ ಬೃಹತ್ ಕಥೆಯನ್ನ ವಸುಭಾಗಭಟ್ಟ ಸಂಸ್ಕೃತದಲ್ಲಿ ರಚಿಸ್ತಾರೆ. ಆ ಭಾಷೆಯಲ್ಲಿ ಸಂಸ್ಕೃತದಲ್ಲಿ. ಗುಣಾಢ್ಯನ ಪೈಶಾಚಿಕ ಭಾಷೆಯಿಂದ ವಸುಭಾಗಭಟ್ಟ ಸಂಸ್ಕೃತ ಭಾಷೆಯಲ್ಲಿ ಈ ಪಂಚತಂತ್ರ ಕಥೆಯನ್ನ ರಚಿಸ್ತಾನೆ. ತಾನು ಸಂಸ್ಕೃತ ಕೃತಿಯನ್ನಾಧರಿಸಿ ಕನ್ನಡ ಪಂಚತಂತ್ರವನ್ನು ಬರೆದಿರುವುದಾಗಿ ದುರ್ಗಸಿಂಹ ಹೇಳಿಕೊಂಡಿದ್ದಾನೆ. ಹಾಗಾಗಿ ದುರ್ಗಸಿಂಹ ಕನ್ನಡದಲ್ಲಿ ರಚಿಸಿದ್ದಾರೆ. ನೋಡಿ ಮಕ್ಕಳೇ, ಹೇಗೆ ಈ ಕೃತಿ ರಚನೆ ಆಯಿತು ಅನ್ನೋದನ್ನ ನೀವು ತಿಳ್ಕೋಬಹುದು. ಮೊದಲಿಗೆ ಪೈಶಾಚಿಕ ಭಾಷೆಯಲ್ಲಿ ಗುಣಾಢ್ಯದಿಂದ, ನಂತರ ಇದನ್ನ ಆಧಾರವಾಗಿಟ್ಟುಕೊಂಡು ಸಂಸ್ಕೃತದಲ್ಲಿ ವಸುಭಾಗಭಟ್ಟ, ಸಂಸ್ಕೃತದ ವಸುಭಾಗಭಟ್ಟನ ಕೃತಿಯನ್ನು ಆಧಾರವಾಗಿಟ್ಟುಕೊಂಡು ಕನ್ನಡದಲ್ಲಿ ದುರ್ಗಸಿಂಹ ಈ ಪಂಚತಂತ್ರ ಕಥೆಯನ್ನ ರಚಿಸ್ತಾನೆ. ಪಂಚತಂತ್ರದ ವೃಕ್ಷಸಾಕ್ಷಿ ಕಥೆಯ ಮೂಲಕ ಹಳಗನ್ನಡ ಚಂಪುಕಾವ್ಯವನ್ನು ಪರಿಚಯಿಸುವ ಆಶಯದೊಂದಿಗೆ ವೃಕ್ಷಸಾಕ್ಷಿ ಕಥೆಯು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ನೀತಿಯನ್ನು ಪ್ರತಿಪಾದಿಸುತ್ತದೆ. ಇದು ನಿಮಗೆ ಗೊತ್ತಿರಬೇಕು ಮಕ್ಕಳೇ. ಈ ವೃಕ್ಷಸಾಕ್ಷಿ ಹಳಗನ್ನಡ ಒಂದು ಶೈಲಿಯಲ್ಲಿ ಇರ್ತಕ್ಕಂತಹ ಒಂದು ಚಂಪು ಕಾವ್ಯ. ನಿಮಗೆ ಅವಾಗವಾಗ ಹೇಳ್ತಾ ಇರ್ತೇನೆ ನಾನು, ಚಂಪು ಕಾವ್ಯ ಅಂದ್ರೆ ಏನು? ಚಂಪು ಕಾವ್ಯ ಅಂದ್ರೆ ಇಷ್ಟೇ ಮಕ್ಕಳೇ, ಗದ್ಯ ಪದ್ಯ ಮಿಶ್ರಿತ ಕಾವ್ಯವನ್ನ ನಾವು ಚಂಪು ಕಾವ್ಯ ಅಂತ ಕರಿತೀವಿ. ಎರಡೂ ಇರುತ್ತೆ, ಪದ್ಯವೂ ಇರುತ್ತೆ, ಗದ್ಯವೂ ಇರುತ್ತೆ. ಗದ್ಯ ಮತ್ತು ಪದ್ಯ ಮಿಶ್ರಿತ ಕಾವ್ಯವನ್ನ ನಾವೇನಂತ ಕರಿತೀವಿ? ಚಂಪು ಕಾವ್ಯ. ಗೊತ್ತಾಗ್ತಿದೆ ಮಕ್ಕಳೇ? ಈ ಕರ್ನಾಟಕ ಪಂಚತಂತ್ರ ಅಥವಾ ದುರ್ಗಸಿಂಹನ ಪಂಚತಂತ್ರ ಕಥೆಯ ಮೂಲಕ ನಿಮಗೆ ಹಳಗನ್ನಡ ಚಂಪು ಕಾವ್ಯವನ್ನ ಪರಿಚಯಿಸುವಂತಹ ಆಶಯವನ್ನು ಒಳಗೊಂಡಿದೆ ಈ ವೃಕ್ಷಸಾಕ್ಷಿ ಕಥೆ. ನಿಮಗೆಲ್ಲರಿಗೂ ಗೊತ್ತಿದೆ ಈ ನೀತಿ ಮಾತು, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಹಾಗಾಗಿ ನೀವು ಸತ್ಯವನ್ನೇ ನುಡಿಬೇಕು ಮಕ್ಕಳೇ. ಸುಳ್ಳನ್ನ ಹೇಳಿದ್ರೆ ನಿಮಗೆ ಯಾವ ಸುಖವೂ ಸಿಗಲಿಲ್ಲ. ಆ ಕ್ಷಣಕ್ಕೆ ಮಾತ್ರ ನಿಮಗೆ ಒಂದು ನೆಮ್ಮದಿ ಅಥವಾ ಸುಖ ಸಿಗ್ಬೋದು, ಆದರೆ ದೀರ್ಘಕಾಲಿಕ ಸುಖ ಸಿಗಲಿಕ್ಕೆ ನೀವು ಸತ್ಯವನ್ನೇ ಹೇಳಬೇಕು. ಹಾಗಾಗಿ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ, ಸುಳ್ಳಿಗೆ ಯಾವತ್ತೂ ಸುಖ ಇಲ್ಲ ಮಕ್ಕಳೇ ಎಂಬ ನೀತಿಯನ್ನ ಪ್ರತಿಪಾದಿಸುವಂತಹ ಗದ್ಯಪಾಠ ವೃಕ್ಷಸಾಕ್ಷಿ ಮಕ್ಕಳೇ. ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿಯ ಪಾತ್ರಗಳು ಹೆಸರಿಗೆ ತಕ್ಕಂತೆ ಗುಣಗಳನ್ನು ಹೊಂದಿದ್ದು, ಧರ್ಮ ಬುದ್ಧಿಯ ಪಾತ್ರವನ್ನು ಸಹನಾಶೀಲತೆ, ಸುಸಂಸ್ಕೃತ ವ್ಯಕ್ತಿಯನ್ನು ರೂಪಿಸಿದರೆ, ದುಷ್ಟ ಬುದ್ಧಿಯ ಪಾತ್ರವು ತನ್ನ ವಂಚನೆ, ಕಪಟತನ, ಮೋಸದಿಂದ ತಾನು ಹಾಳಾಗುವುದಲ್ಲದೆ ಸಂಪತ್ತಿಗಾಗಿ ತನ್ನ ತಂದೆಯನ್ನು ಬಲಿಕೊಡುವ ಹೃದಯಹೀನ ಕೃತ್ಯದಿಂದ ಮಾಡಿದ್ದುಣ್ಣೋ ಮಹಾರಾಯ ನೀತಿಯಂತೆ ಕೆಟ್ಟ ಫಲವನ್ನು ಅನುಭವಿಸುವಂತಾಗುತ್ತದೆ. ಈ ಕಥೆಯು ಹಣಕ್ಕಿಂತ ಗುಣಮೇಲು ಎಂಬ ಆಶಯವನ್ನು ಪ್ರತಿಪಾದಿಸುತ್ತದೆ. ಇಷ್ಟು ನಿಮಗೆ ಚೆನ್ನಾಗಿ ನೆನಪಲ್ಲಿದೆ ಮಕ್ಕಳೇ. ಇಲ್ಲಿ ಎರಡು ಪಾತ್ರ ಬರ್ತದೆ. ಒಂದು
ಇನ್ನೊಂದು ದುಷ್ಟ ಬುದ್ಧಿ. ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ, ಧರ್ಮ ದುಷ್ಟ. ಧರ್ಮ ಅಂದ್ರೆ ಒಳ್ಳೆಯ ಮಾರ್ಗ, ದುಷ್ಟ ಅಂದ್ರೆ ಕೆಟ್ಟ. ಇಲ್ಲೇ ನಿಮಗೆ ಎರಡು ಪಾತ್ರಗಳ ಹೆಸರಿಗೆ ತಕ್ಕಂತೆ ಗುಣಗಳನ್ನ ಹೊಂದಿದ್ದವು. ಈ ಹೆಸರಿಗೆ ತಕ್ಕಂತೆ ಎರಡು ವ್ಯಕ್ತಿಗಳ ಗುಣವೂ ಕೂಡ ಹೊಂದಿರತಕ್ಕಂತಹ ಒಂದು ಈ ಪಾತ್ರದಲ್ಲಿ ಧರ್ಮ ಬುದ್ಧಿಯ ಪಾತ್ರವು, ಈ ಧರ್ಮ ಬುದ್ಧಿಯ ಪಾತ್ರ ಏನನ್ನ ನಮಗೆ ತಿಳಿಸ್ಕೊಡ್ತದಪ್ಪ ಅಂದ್ರೆ ಸಹನಶೀಲತೆ, ಸಹನೆಯನ್ನು ತಿಳಿಸ್ಕೊಡುತ್ತೆ, ಸುಸಂಸ್ಕೃತ ವ್ಯಕ್ತಿಯನ್ನ ರೂಪಿಸುತ್ತದೆ. ಹಾಗಾಗಿ ನೀವೆಲ್ಲ ಧರ್ಮ ಬುದ್ಧಿಯ ಗುಣಗಳನ್ನ ಅಳವಡಿಸಬೇಕು. ಸಹನಶೀಲತೆ ಅಂತಕ್ಕಂತಹ ಗುಣ ಈ ಧರ್ಮ ಬುದ್ಧಿಯಲ್ಲಿ ಅಥವಾ ಧರ್ಮದಲ್ಲಿ ಇರುತ್ತೆ. ಅದೇ ರೀತಿ ಸುಸಂಸ್ಕೃತ ವ್ಯಕ್ತಿತ್ವವನ್ನು ರೂಪಿಸಿದರೆ ಈ ಧರ್ಮ ಬುದ್ಧಿ ಏನನ್ನ ನಮಗೆ ತಿಳಿಸ್ಕೊಡ್ತಾ ಇದೆ ಅಂದ್ರೆ ಸಹನಶೀಲತೆ ಮತ್ತು ಸುಸಂಸ್ಕೃತ ವ್ಯಕ್ತಿತ್ವವನ್ನ ತಿಳಿಸ್ಕೊಡುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ದುಷ್ಟ ಬುದ್ಧಿಯ ಪಾತ್ರವನ್ನ ಮಾಡಿರ್ತಕ್ಕಂತಹ ದುಷ್ಟ ಬುದ್ಧಿಯಿಂದ ನಮಗೆ ತಿಳಿಯಬೇಕಂದ್ರೆ ವಂಚನೆ, ಕಪಟ ಮತ್ತು ಮೋಸ, ಈ ಮೂರು ಗುಣಗಳು ತಿಳಿಸ್ಕೊಡುತ್ತೆ. ಆ ಗುಣಗಳಿಂದ ಹಾಳಾಗದವನ್ನ ಈ ದುಷ್ಟ ಬುದ್ಧಿಯ ಪಾತ್ರದಲ್ಲಿ ನಾವು ನೋಡಬಹುದಾಗಿದೆ. ಹಾಳಾಗುವುದರ ಜೊತೆಗೆ ಸಂಪತ್ತಿಗಾಗಿ, ಬೇರೆಯ ಸಂಪತ್ತು ಅಥವಾ ದುಷ್ಟದ ಸಂಪತ್ತು, ಮೋಸದ ಸಂಪತ್ತಿಗಾಗಿ ತನ್ನ ತಂದೆಯನ್ನೇ ಬಲಿ ಕೊಡ್ತಾನೆ ಈ ಒಂದು ದುಷ್ಟ ಬುದ್ಧಿ. ಈ ದುಷ್ಟ ಬುದ್ಧಿ ತನ್ನ ತಂದೆಯನ್ನ ಬಲಿ ಕೊಡುವಂತಹ ಹೃದಯಹೀನ, ಹೃದಯಕ್ಕೆ ಕೆಟ್ಟದಾದ ಕೃತ್ಯ. ಹಾಗಾಗಿ ಇದು ಮಾಡಿದ್ದುನ್ನೋ ಮಾರಾಯ. ಯಾವ ಕೆಲಸವನ್ನ ನಾವು ಮಾಡ್ತೀವೋ ಅದಕ್ಕೆ ತಕ್ಕ ಪ್ರತಿಫಲವನ್ನ ಪಡಿತೀವಿ ಅನ್ನೋದನ್ನ ಈ ವೃಕ್ಷ ಸಾಕ್ಷಿ ಕಥೆಯಲ್ಲಿ ನಾವು ನೋಡಬಹುದಾಗಿದೆ ಮಕ್ಕಳೇ. ಮಾಡಿದ್ದುಣ್ಣೋ ಮಾರಾಯ ನೀತಿಯಂತೆ ಕೆಟ್ಟ ಫಲವನ್ನು ಅನುಭವಿಸುವಂತಾಗುತ್ತದೆ. ನಾವು ಇದಕ್ಕೆ ಬಹಳಷ್ಟು ಉದಾಹರಣೆ ಗಾದೆಗಳನ್ನು ಹೇಳಬಹುದು. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ಮಾಡಿದ್ದುಣ್ಣೋ ಮಹಾರಾಯ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಹಣಕ್ಕಿಂತ ಗುಣಮೇಲು. ಹೀಗೆ ಈ ಕಥೆಯು ಹಣಕ್ಕಿಂತ ಗುಣಮೇಲು ಎಂಬ ಆಶಯವನ್ನ ಪ್ರತಿಪಾದಿಸುತ್ತದೆ. ಇಷ್ಟು ಗುಣ ವಿಚಾರಗಳನ್ನ ಈ ಪಾಠ ಭಾಗದಲ್ಲಿ ನಾವು ನೋಡಬಹುದಾಗಿದೆ ಮಕ್ಕಳೇ, ಕಲಿಬಹುದಾಗಿದೆ. ಈ ಪಾಠವನ್ನ ಕೇಳಿ ನಾವು ಧರ್ಮ ಬುದ್ಧಿಯ ಗುಣಗಳನ್ನ ಅಥವಾ ಧರ್ಮದ ಗುಣಗಳನ್ನ, ಸಹನಶೀಲತೆ ಮತ್ತು ಸುಸಂಸ್ಕೃತ ವ್ಯಕ್ತಿತ್ವವನ್ನ ರೂಪಿಸ್ಕೋಬೇಕು ಅಂತಕ್ಕಂಥದ್ದೇ ಈ ದುರ್ಗಸಿಂಹನ ಈ ಪಂಚತಂತ್ರ ಕಥೆಯ ಒಂದು ಭಾಗ ವೃಕ್ಷ ಸಾಕ್ಷಿ ಮಕ್ಕಳೇ. ಹಾಗಾಗಿ ಈ ಪಾಠವನ್ನ ಕೇಳೋದ್ರ ಜೊತೆಗೆ ನಿಮ್ಮಲ್ಲಿ ಈ ಗುಣಗಳು ಬೆಳಿಬೇಕು ಅಂತಕ್ಕಂಥದ್ದು ಈ ಒಂದು ಪಾಠದ ಆಶಯ ಆಗಿರುತ್ತದೆ. ಈ ವೃಕ್ಷ ಸಾಕ್ಷಿ ಪಾಠವನ್ನ ಕನ್ನಡ ಸಾಹಿತ್ಯ ಪರಿಷತ್ನವರು ಪ್ರಕಟಿಸಿರ್ತಕ್ಕಂಥದ್ದು ಮಕ್ಕಳೇ. ಈ ಪಂಚತಂತ್ರ ಕೃತಿಯನ್ನ ಗುಂಡ್ಮಿ ಚಂದ್ರಶೇಖರ ಐತಾಳ ಇವರು ಸಂಪಾದಿಸಿರುವಂತಹ ದುರ್ಗಸಿಂಹ ಕವಿಯ ಕರ್ನಾಟಕ ಪಂಚತಂತ್ರಂ ಈ ಕೃತಿಯಿಂದ ಆರಿಸಿ ನಿಮಗೆ ಈ ಪಾಠ ಭಾಗವನ್ನ ನೀಡಲಾಗಿದೆ. ಇಷ್ಟು ವಿಚಾರಗಳನ್ನ ನೀವು ತಿಳ್ಕೊಂಡ್ರೆ ಮುಂದೆ ಈ ಪಾಠದ ಪ್ರವೇಶವನ್ನು ಮಾಡಬೇಕಾಗ್ತದೆ ಮಕ್ಕಳೇ. ಇಲ್ಲಿ ಏನು ಈ ಪಾಠದ ಪ್ರವೇಶ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಗದ್ಯ ಪಾಠ 7 ವೃಕ್ಷ ಸಾಕ್ಷಿ ದುರ್ಗಸಿಂಹ ಬರೆದಿರುವಂತಹ ಈ ಕೃತಿ ಪ್ರವೇಶವನ್ನ ನೋಡ್ಕೊಳ್ಳಿ ಮಕ್ಕಳೇ. ಮೌಖಿಕ ಪರಂಪರೆಯಲ್ಲಿ ಸಾಗಿ ಬಂದು ಇಂದು ಗ್ರಂಥಸ್ಥ ರೂಪ ಪಡೆದಿರುವ ಕನ್ನಡ ಕಥಾ ಸಾಹಿತ್ಯ ಅತ್ಯಂತ ಜನಪ್ರಿಯ ಪ್ರಕಾರ. ಮನರಂಜನೆಯ ಜೊತೆಗೆ ಜೀವನ ಮೌಲ್ಯಗಳಾದ ಸತ್ಯ, ಪ್ರೇಮ, ಅಹಿಂಸೆ, ತ್ಯಾಗ, ನಿಸ್ವಾರ್ಥ ಸೇವೆ ಮುಂತಾದ ವಿಷಯಗಳನ್ನು ಪ್ರತಿಪಾದಿಸುತ್ತದೆ. ದೇವತೆಗಳು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಯಕ್ಷ, ಯಕ್ಷಿಣಿಯರು, ಅಸುರರು ಮುಂತಾದ ಪಾತ್ರಗಳ ಮೂಲಕ ಕಥೆಗಳು ವಿಸ್ತಾರವನ್ನು ಪಡೆಯುತ್ತವೆ. ಕಥಾ ಸಾಹಿತ್ಯದಲ್ಲಿ ದುರ್ಗಸಿಂಹನ ಪಂಚತಂತ್ರದ ಕಥೆಗಳು ಅಪಾರವೃದ್ಧರಿಗೂ ಪ್ರಿಯವಾಗುತ್ತವೆ. ವಸುಭಾಗ ಭಟ್ಟನ ಸಂಸ್ಕೃತ ಪಂಚತಂತ್ರ ಕೃತಿಯನ್ನು ದುರ್ಗಸಿಂಹನು ಕನ್ನಡಕ್ಕೆ ಅಳವಡಿಸಿ
ಚಂಪು ಶೈಲಿಯಲ್ಲಿ ರಚಿಸಿದ್ದಾನೆ. ಪಂಚತಂತ್ರ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸಿದ ಕೃತಿಗಳಲ್ಲಿ ಮಹತ್ವದ್ದು. ಇಷ್ಟು ವಿಚಾರವನ್ನ ನೀವು ತಿಳ್ಕೊಳ್ಬೇಕಾಗ್ತದೆ. ಮೌಖಿಕ ಪರಂಪರೆಯಲ್ಲಿ ಸಾಗಿ ಬಂದು ಇಂದು ಗ್ರಂಥಸ್ಥ ರೂಪವನ್ನು ಪಡೆದಿರುವ ಕನ್ನಡ ಸಾಹಿತ್ಯ ಅತ್ಯಂತ ಜನಪ್ರಿಯ ಪ್ರಕಾರ. ಮುಂಚೆ ನಾವು ಕೇಳ್ತೀವಿ ಮಕ್ಕಳೇ, ಕಥೆಗಳು ಅಥವಾ ಜಾನಪದ ಗೀತೆಗಳು ಜನರ ಬಾಯಿಂದ ಬಾಯಿಗೆ ಬಂದ ಪದಗಳು, ಹೌದಲ್ವಾ? ಹಾಗೆ ಮೌಖಿಕ ಮಾತಿನ ಪರಂಪರೆ, ಹಿಂದಿನ ಕಾಲದವರು ತಮ್ಮ ಮಕ್ಕಳಿಗೆ ಹೇಳೋರು, ತಾವು ಅವ್ರ ಮಕ್ಕಳಿಗೆ ಹೇಳೋರು, ಅವರು ಅವ್ರ ಮಕ್ಕಳು, ಹೀಗೆ ಒಬ್ಬರಿಂದ ಒಬ್ಬರಿಗೆ ಬಾಯಿಂದ ಬಾಯಿಗೆ ಬಂದು ಕಥೆಗಳು ಸೇರ್ಕೊತಾ ಇದ್ದಾರೆ. ಯಾರಿಗೆ ಯಾರ ಕಥೆಗಳು ಕೂಡ ಬರೆದಿಟ್ಟಿರಲಿಲ್ಲ. ಮುಂಚೆ ಇದ್ದಿದ್ದು ಕೇವಲ ಮೌಖಿಕ ಮಾತಿನ ಪರಂಪರೆ, ಬಾಯಿ ಮಾತಿನ ಪರಂಪರೆಯಿಂದ ಸಾಗಿ ಬಂದಿದೆ. ನಮ್ಮ ಈ ಸಾಹಿತ್ಯ ಅನ್ನೋದು ಹೀಗೆ ಸುಮಾರು 2000 ವರ್ಷಗಳ ಸಾಹಿತ್ಯ ಇತಿಹಾಸ ಇದೆ. ಅದಕ್ಕಿಂತಲೂ ಮುಂಚೆ ಮೌಖಿಕವಾಗಿದ್ದಂತಹ ಭಾಷೆ ಬಗ್ಗೆ ಇವತ್ತು ಅದು ಯಾವ ರೂಪವನ್ನು ಪಡ್ಕೊಂಡಿದೆ? ಮೌಖಿಕ ರೂಪದಿಂದ ಬದಲಾಗಿ ಈಗ ಗ್ರಾಂಥಿಕ ರೂಪವನ್ನ ಅಥವಾ ಗ್ರಂಥಸ್ಥ ರೂಪವನ್ನ ಪಡ್ಕೊಂಡಿದೆ. ಇವತ್ತು ಯಾವ ಕಥೆ, ಯಾವ ಸಾಹಿತ್ಯ ಬೇಕು ಅಂದ್ರೂ ನಮಗೆ ಲಿಖಿತ ರೂಪದಲ್ಲಿ, ಪುಸ್ತಕದ ರೂಪದಲ್ಲಿ ಸಿಗ್ತದೆ ಮಕ್ಕಳೇ. ಹಾಗಾಗಿ ಅದನ್ನು ನಾವು ಗ್ರಾಂಥಿಕ ಸ್ವರೂಪ ಅಥವಾ ಗ್ರಂಥಸ್ಥ ರೂಪ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ಮುಂಚೆ ಯಾವ ರೀತಿ ಇತ್ತು ಕಥೆಗಳು? ಕೇವಲ ಮೌಖಿಕ ರೂಪದಲ್ಲಿ. ಮೌಖಿಕ ಅಂದ್ರೆ ಬರೀ ಬಾಯಿಂದ ಬಾಯಿಗೆ ಬಂದಂತಹ ಕಥೆಗಳು. ಇವತ್ತು ಅದು ಗ್ರಾಂಥಿಕ ರೂಪವನ್ನ ಪಡೆದುಕೊಂಡಿದೆ. ಗ್ರಾಂಥಿಕ ರೂಪವನ್ನ ಪಡೆದುಕೊಂಡ ಕನ್ನಡ ಸಾಹಿತ್ಯ ಅಥವಾ ಕನ್ನಡ ಕಥಾ ಸಾಹಿತ್ಯ ಅತ್ಯಂತ ಜನಪ್ರಿಯ ಪ್ರಕಾರ. ಕನ್ನಡ ಸಾಹಿತ್ಯ ಜನರಿಗೆ ಇಷ್ಟವಾಗುವಂತಹ ಒಂದು ದೊಡ್ಡ ಪ್ರಕಾರಗಳಲ್ಲಿ ಅಥವಾ ಭಾಷೆಗಳಲ್ಲಿ ಕನ್ನಡ ಭಾಷೆಯು ಕೂಡ ಒಂದು ಮಕ್ಕಳೇ. ಮನರಂಜನೆಯ ಜೊತೆಗೆ ಜೀವನದ ಮೌಲ್ಯಗಳಾದ ನೋಡಿ, ಮನುಷ್ಯನಿಗೆ ಮೌಲ್ಯಗಳಿರಬೇಕು, ಮಾನವೀಯ ಮೌಲ್ಯಗಳು ಅಂತ ಹೇಳ್ತೀವಿ. ನಮಗೆ ಈ ಕತೆ ಹಾಸ್ಯವನ್ನು ಹೇಳುತ್ತೆ ಅಥವಾ ಮನರಂಜನೆಯನ್ನು ಕೊಡುತ್ತೆ, ಖುಷಿಯನ್ನು ಕೊಡುತ್ತೆ, ಜೊತೆಗೆ ಮಾನವನ ಮೌಲ್ಯಗಳನ್ನು ಕೂಡ ತಿಳಿಸ್ಕೊಡುತ್ತೆ. ಮಾನವೀಯ ಮೌಲ್ಯಗಳು ಯಾವ್ಯಾವಪ್ಪ ಅಂದ್ರೆ ಸತ್ಯ, ಪ್ರೇಮ, ಅಹಿಂಸೆ, ತ್ಯಾಗ, ನಿಸ್ವಾರ್ಥ ಸೇವೆ ಮುಂತಾದ ವಿಷಯಗಳು. ನೋಡಿ ಚೆನ್ನಾಗಿದೆ. ಈ ಗುಣಗಳನ್ನು ನೀವು ಅಳವಡಿಸಿಕೊಳ್ಬೇಕು. ಸತ್ಯವನ್ನು ನುಡಿಬೇಕು. ಅರ್ಥ ಆಗ್ತಿದೆಯಾ ಮಕ್ಕಳೇ? ಸತ್ಯ, ಪ್ರೇಮ, ಪ್ರೀತಿಸ್ಬೇಕು ಮಕ್ಕಳೇ. ಜೊತೆಗೆ ಅಹಿಂಸೆ, ಯಾರಿಗೂ ಕೂಡ ಹಿಂಸೆ ಕೊಡಬಾರದು, ಅಹಿಂಸೆ. ಜೊತೆಗೆ ತ್ಯಾಗ, ಯಾವ ಸಂದರ್ಭದಲ್ಲಾದರೂ ಕೂಡ ನಾವು ತ್ಯಾಗಕ್ಕೆ ಸಿದ್ಧರಿರಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ನಿಸ್ವಾರ್ಥ ಸೇವೆ, ನಾವಿವತ್ತು ಏನಾದರೂ ಸೇವೆಯನ್ನು ಮಾಡ್ತಾ ಇದ್ರೆ ಪ್ರತಿಫಲ ಅಪೇಕ್ಷೆಯನ್ನು ಪಡಿತೀವಿ. ನಾವೇನಾದ್ರೂ ಸಹಾಯ ಮಾಡಿದ್ರೆ ನಾನು ಅವತ್ತು ಮಾಡಿದ್ದಲ್ಲ ಅಂದ್ರೆ ನೀನು ಇವತ್ತು ನನಗೆ ಕೊಡಲೇಬೇಕು ಅಂತಕ್ಕಂತಹ ಮಾತುಗಳನ್ನು ಆಡ್ತೀವಿ. ಆದರೆ ನಿಜವಾದ ಮಾನವೀಯ ಮೌಲ್ಯ ಅಂದ್ರೆ ಹೇಗಿರ್ಬೇಕಪ್ಪ ಅಂದ್ರೆ ನಿಸ್ವಾರ್ಥ ಸೇವೆ ಇರಬೇಕು. ನೀನು ಏನೇ ಸೇವೆ ಮಾಡಿದ್ರು ಅದರಿಂದ ಯಾವುದೇ ಫಲಾಪೇಕ್ಷೆಯನ್ನು ಪಡಿಬಾರ್ದು. ಅದನ್ನು ನಾವು ನಿಸ್ವಾರ್ಥ ಸೇವೆ ಅಂತ. ಇವು ಮಾನವೀಯ ಮೌಲ್ಯಗಳು ಮತ್ತೆ ಜೀವನದ ಮೌಲ್ಯಗಳು. ಸತ್ಯ, ಪ್ರೇಮ, ಅಹಿಂಸೆ, ತ್ಯಾಗ, ನಿಸ್ವಾರ್ಥ ಸೇವೆ ಮುಂತಾದ ವಿಷಯಗಳನ್ನ ಈ ವೃಕ್ಷ ಸಾಕ್ಷಿ ಪಾಠ ಅಥವಾ ಕರ್ನಾಟಕ ಪಂಚತಂತ್ರ ಕೃತಿ ಪ್ರತಿಪಾದಿಸುತ್ತದೆ ಮಕ್ಕಳೇ. ದೇವತೆಗಳು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಯಕ್ಷ, ಯಕ್ಷಿಣಿಯರು, ಅರಸರು ಮುಂತಾದ ಪಾತ್ರಗಳ ಮೂಲಕ ಕಥೆಯ ವಿಸ್ತಾರವನ್ನು ಪಡೆಯುತ್ತಾ ಇಲ್ಲಿ ದೇವತೆಗಳು ಮಾತನಾಡ್ತಾರೆ, ಮನುಷ್ಯರು ಮಾತನಾಡ್ತಾರೆ, ಪ್ರಾಣಿ, ಪಕ್ಷಿ, ಯಕ್ಷ, ಯಕ್ಷಿ
ಅಶರೀರವಾಣಿ ಯಕ್ಷ, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಯಕ್ಷಿಣಿ, ಹೆಣ್ಣಲ್ಲಿ ಅದರಲ್ಲಿ ಹೆಣ್ಣು ಮಗಳು ಮಾತನಾಡ್ತಕ್ಕಂಥ. ಹೀಗೆ ಅರಸರು ಮುಂತಾದ ಪಾತ್ರಗಳ ಮೂಲಕ ಕಥೆಗಳು ವಿಸ್ತಾರವನ್ನ ಪಡಿತಾ ಹೋಗ್ತವೆ. ವಿಸ್ತಾರ ಅಂದ್ರೆ ಉದ್ದ. ಕಥಾ ಸಾಹಿತ್ಯದಲ್ಲಿ ದುರ್ಗಸಿಂಹನ ಪಂಚತಂತ್ರ ಕಥೆಗಳು ಅಬಾಲಕರಿಗೂ ಪ್ರಿಯವಾಗುತ್ತವೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗಿದೆ. ದುರ್ಗಸಿಂಹನ ಪಂಚತಂತ್ರ ಕಥೆ ಅಬಾಲವೃದ್ಧ, ಚಿಕ್ಕ ಮಕ್ಕಳಿಂದ ವಯಸ್ಸಾದಂತಹ ಎಲ್ಲರಿಗೂ ಕೂಡ ಇಷ್ಟವಾಗುವಂತಹ, ಪ್ರಿಯವಾಗುವಂತಹ, ಖುಷಿ ನೀಡುವಂತಹ, ಎಲ್ಲರೂ ಕೇಳಬಹುದಾದಂತಹ ಕಥೆ ಈ ಕರ್ನಾಟಕ ಅಥವಾ ಕರ್ನಾಟಕ ಪಂಚತಂತ್ರ ಕಥೆ. ದುರ್ಗಸಿಂಹನ ಕಥೆ ಎಲ್ಲರಿಗೂ ಇಷ್ಟ. ವಸುಭಾಗ ಭಟ್ಟನ ಸಂಸ್ಕೃತ ಪಂಚತಂತ್ರ, ನಾನಾಗಲೇ ಹೇಳಿದ್ದೀನಿ, ವಸುಭಾಗ ಭಟ್ಟನ ಸಂಸ್ಕೃತ ಕೃತಿಯಿಂದ ದುರ್ಗಸಿಂಹ ಕನ್ನಡದಲ್ಲಿ ಈ ಕಥೆಯನ್ನ ಅಳವಡಿಸಿದ್ದಾರೆ. ಅದರ ಜೊತೆಗೆ ನೀವು ಈ ಕಾವ್ಯವು ಚಂಪು ಶೈಲಿಯಲ್ಲಿದೆ ಅಂತಕ್ಕಂಥದ್ದು ನಿಮಗೆ ತಿಳಿದಿರ್ತಕ್ಕಂಥ ವಿಚಾರ ಮಕ್ಕಳೇ. ಚಂಪು ಅಂದ್ರೆ ಇಷ್ಟೇ, ನಾನು ಆಗಲೇ ಹೇಳಿದಾಗ ಗದ್ಯ ಮತ್ತು ಪದ್ಯ ಮಿಶ್ರಿತ ಕಾವ್ಯ. ಪಂಚತಂತ್ರ ಕನ್ನಡ ಸಾಹಿತ್ಯ ಪರಂಪರೆಯನ್ನ ಶ್ರೀಮಂತಗೊಳಿಸಿದ ಕೃತಿಗಳಲ್ಲಿ ಮಹತ್ವದ್ದು. ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಕೃತಿಗಳಲ್ಲಿ ದುರ್ಗಸಿಂಹನ ಪಂಚತಂತ್ರ ಕಥೆಯು ಕೂಡ ಒಂದು ಮಕ್ಕಳೇ. ಇಷ್ಟು ವಿಚಾರ ನಿಮಗೆ ತಿಳಿದಿರಲೇಬೇಕು. ಇವತ್ತಿನ ಪಾಠದಲ್ಲಿ ನಾವು ಕವಿಯ ಪರಿಚಯ, ಆಶಯ ಭಾವ ಮತ್ತು ಪಾಠದ ಪ್ರವೇಶವನ್ನು ತಿಳಿದುಕೊಂಡು ಹೋಗ್ತೇವೆ. ಏನು ಕಥೆ, ಈ ಕಥೆಯಲ್ಲಿ ಹೇಗೆ ವೃಕ್ಷ ಸಾಕ್ಷಿಯನ್ನು ಹೇಳುತ್ತೆ ಅಂತಕ್ಕಂತಹ ವಿಚಾರವನ್ನ ಈ ಪಾಠದಲ್ಲಿ ನಾವು ತಿಳ್ಕೋಬೇಕಾಗ್ತದೆ ಮಕ್ಕಳೇ. ಈ ಪಾಠವನ್ನ ಸ್ವಲ್ಪ ಹಳಗನ್ನಡ ಆಗಿರೋದ್ರಿಂದ ನಿಧಾನವಾಗಿ ಓದ್ತಾ ಹೋಗ್ತೀನಿ. ನೀವು ಅದನ್ನ ಆಲಿಸ್ತಾ ಹೋಗಿ, ಒಂದೊಂದಾಗಿ ವಿವರಣೆಯನ್ನ ಹೇಳ್ತೀನಿ. ನೀವು ಆ ವಿವರಣೆಯನ್ನ ಆಲಿಸಿ ತಿಳ್ಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಳಗನ್ನಡ ಶೈಲಿಯಾದ ಕೂಡ ಎಂತಹ ವಯಸ್ಸಿನ ಮಕ್ಕಳಿಗೂ ಕೂಡ ಇದು ತುಂಬಾ ಸುಲಭವಾಗಿ ಅರ್ಥವಾಗುವಂತಹ ಕತೆ ಇದಾಗಿದೆ ಮಕ್ಕಳೇ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಚೆನ್ನಾಗಿ ಈ ಒಂದು ಪಾಠವನ್ನ ಕೇಳಿ ತಿಳ್ಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೆದು ಚೆನ್ನಾಗಿ ಅಧ್ಯಯನ ಮಾಡೋದ್ರ ಕಡೆ ಗಮನವನ್ನ ಹರಿಸಿ. ಮಧುರಾ ನಗರದೊಳಗೆ ಧರ್ಮಬುದ್ಧಿಯಂ ದುಷ್ಟಬುದ್ಧಿಯಂ ಎಂಬೀರ್ವರು ಒಣಿಕು ಪುತ್ರರು. ಪದುವಿನೊಳ್ ಪರದು ಹೋಗಿ ಪಿರಿದಪ್ಪ ಪೊನ್ನ ಪಡೆದು ಮಗಳಿಗೂ ಬಂದು ನಿಜ ಜನ್ಮ ಭೂಮಿಯಪ್ಪ ಮಧುರಾಪುರದ ಬಹಿರುದ್ಯಾನವನದೊಳಗೆ ಬೀಡಂ ಬಿಟ್ಟಾದ ರಾತ್ರಿಯೋಳು ಧರ್ಮಬುದ್ಧಿ ದುಷ್ಟಬುದ್ಧಿಯಂ. ದುರ್ಬುದ್ಧಿಯಪ್ಪ ದುಷ್ಟಬುದ್ಧಿಯಂ ಕರೆದು ಪೊನ್ನಂ ಪಚ್ಚುಕೊಳ್ಳುವ ಮನೆ. ದುಷ್ಟಬುದ್ಧಿ ಪಾಪ ಬುದ್ಧಿಯಲ್ಲಿ ಯಾಗಲ್ ಬಗೆ ನಿಂತೆಂದಂ ನಾವಿ ಪೊನ್ನಂ ಪಚ್ಚುಕೊಂಡು ಮನೆಯೊಳು ಸ್ವೇಚ್ಛೆಯಿಂದಿರುವವರಲ್ಲ ಮತ್ತು ಹೊರದು ಹೋಗಲು ಬೆಳಕು. ಅದು ಕಾರಣದ ನಿನಗಂ ಎನಗಂ ಬಿಯಕ್ಕೆ ತಕ್ಕನೀತು ಪೊನ್ನಂ ಕೊಂಡು ಮಿಕ್ಕ ಒಂದೆಲ್ಲವ ನಿಲ್ಲಿಯೇ ಮಡಲು ಮನೆ. ಧರ್ಮಬುದ್ಧಿಯ ಪಾಪಕರ್ಮನಂ ತನ್ನ ಮನದನ್ನನೆಂದೇ ಬಗೆದು ಮದ ಕೊಡಂಬಟ್ಟೊಂದು ಮಹಾವಟ ವಿಟಪಿಯ ಕೆಲದೊಳ್ ಪೊನ್ನಂ ಕೂಡ್ದು ಮೊದಲು ದಿವಸ ಮೀರ್ವರು ಒಳಲಂ ಕೊಪ್ಪು ಇಷ್ಟ ವಿಷಯ ಸುಖಗಳನುಭವಿಸುತ್ತಿರುವುದು. ದುಷ್ಟಬುದ್ಧಿ ಧರ್ಮಬುದ್ಧಿಯಂ ವಂಚಿಸಿ ಹೋಗಿ ಒಂದನ್ನೆಲ್ಲಮಂ ಕೊಂಡು ಕುಳಿಯಂ ಮುನ್ನಿನಂತೆ ಉಳಿದು ಕೆಲವಾನೊಂದಿವಿಸಕ್ಕೆ ತಾನೇ ಧರ್ಮಬುದ್ಧಿಯಲ್ಲಿಗೆ ಒಂದು ಬೀಯಕ್ಕೆ ಪೊನ್ನಿಲ್ಲಮಿನ್ನು ಕಿರಿದು ಪೊನ್ನಂ ತೆಗೆದುಕೊಳ್ಳುವಂ ಬನ್ನಿ ಮೆಂದೊಡಂಗೊಂಡು ಹೋಗಿ ಪೂಳ್ದೊಡೆಯಳು ಪೊನ್ನಂ ಕಾಣದೆ
ಇನ್ನುಸಿರದಿರ್ತೊಡೆ ಅಮೃತಂ ತನ್ನ ಮೇಲೆ ಒರ್ಪುದೆಂದು ಪೊನ್ನನೆಲ್ಲ ನೀನೇ ಕೊಂಡೆ ಎಂಬುದಂ. ಇಷ್ಟು ಮಾಡೋಣ ಮಕ್ಕಳ ಇವತ್ತು ಪಾಠ. ನಿಮಗೆ ಸ್ವಲ್ಪ ಕಷ್ಟ ಆಗಬಹುದು, ಯಾಕೆಂದ್ರೆ ಹಳಗನ್ನಡ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಪದೇ ಪದೇ ಅಭ್ಯಾಸ ಮಾಡ್ಕೋಬೇಕು, ಓದಬೇಕು ಅಂತ ಇದ್ರೆ ಇಲ್ಲಿ ಪದವಿಂಗಡನ ಓದು ಅಂತ ಇದೆ. ಅಲ್ಲೂ ಬೇಕಾದ್ರೂ ನೀವು ಓದಿ ಇದರ ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಬೇಕಾದ್ರೆ ಆ ಪದವಿಂಗಡನ ಓದಿನಲ್ಲೂ ಒಂದು ಬಾರಿ ನಿಮಗೆ ಓದ್ತಾ ಹೋಗ್ತೀನಿ, ಗಮನಿಸಿ. ಮಧುರಾ ನಗರದ ಒಳಗೆ ಧರ್ಮಬುದ್ಧಿಯು ದುಷ್ಟಬುದ್ಧಿಯಂ ಎಂಬರ್ ಈರ್ವರ್ ಒಣಿಕು ಪುತ್ರ ಪದುವಿನಳ್ ಪೊರದು ಹೋಗಿ ಪಿರಿದು ಅಪ್ಪ ಪೊನ್ನ ಪಡೆದು ಮಗಳು ಒಂದು ನಿಜ ಜನ್ಮಭೂಮಿ ಅಪ್ಪ ಮಧುರಾಪುರದ ಬಹಿರ್ ಉದ್ಯಾನವನದ ಒಳಗೆ ಬಿಟ್ಟು ಅರ್ಧರಾತ್ರಿಯೋಳು ಧರ್ಮಬುದ್ಧಿ ದುರ್ಬುದ್ಧಿಯ ಅಪ್ಪ ದುಷ್ಟಬುದ್ಧಿಯಂ ಕರೆದು ಪೊನ್ನಂ ಕೊಚ್ಚುಕೊಳ್ಳುವನು. ಏನೇ ದುಷ್ಟಬುದ್ಧಿ ಪಾಪ ಬುದ್ಧಿ ಆಗಲು ಬಗೆದು ಇಂತು ಎಂದಂ ನಾವು ಈ ಪೊನ್ನಂ ಪಚ್ಚುಕೊಂಡು ಮನೆಯೊಳ ಸ್ವೇಚ್ಛೆಯಿಂದ ಇರ್ಪವರ್ ಅಲ್ಲಂ ಮತ್ತೊಂ ಪರದು ಹೋಗಲ್ ಬೆಳಕು ಅದು ಕಾರಣದಿಂ ನಿನಗಂ ಎನಗಂ ಬೀಯಕ್ಕೆ ತಕ್ಕ ಅನಿತು ಪೊನ್ನಂ ಕೊಂಡು ಮಿಕ್ಕ ಪೊನ್ನನ್ ಎಲ್ಲಮಂ ಇಲ್ಲಿಯೇ ಮಡಗುಮಂ. ಏನೇ ಧರ್ಮಬುದ್ಧಿ ಆ ಪಾಪಕರ್ಮನಂ ತನ್ನ ಮನದನ್ನನೆಂದೇ ಬಗೆದಂ ಅದಕ್ಕೆ ಒಡಂಪಟ್ಟು ಒಂದು ಮಹಾವಟವಿಟಪಿಯ ಕೆಲದೋಳ್ ಪೊನ್ನಂ ಪೂಳ್ದು ಮರುದಿವಸಂ ಈರ್ವರಂ ಒಳಲಂ ಪೊಕ್ಕು ಇಷ್ಟ ವಿಷಯ ಸುಖಗಳನ್ನು ಅನುಭವಿಸುತ್ತಾ ಇರ್ದು ದುಷ್ಟಬುದ್ಧಿ ಧರ್ಮಬುದ್ಧಿಯಂ ವಂಚಿಸಿ ಹೋಗಿ ಪೊನ್ನನ್ ಎಲ್ಲಮಂ ಕೊಂಡು ಕುಳಿಯಂ ಮುಂದಿನಂತೆ ಉಳಿದು ಕೆಲವಾನು ದಿವಸಕ್ಕೆ ತಾನೇ ಧರ್ಮಬುದ್ಧಿಯಲ್ಲಿಗೆ ಬಂದು ಬೀಯಕ್ಕೆ ಪೊನ್ನು ಇಲ್ಲ, ಇನ್ನೂ ಕಿರಿದು ಪೊನ್ನಂ ತೆಗೆದುಕೊಳ್ಳುವಂ ಬನ್ನಿ ಎಂದು ಒಡಗುಕೊಂಡು ಹೋಗಿ ಉಳಿದು ಎಡೆಯೋಳ್ ಪೊನ್ನಂ ಕಾಣದೆ ಇನ್ನೂ ಉಸಿರದೆ ಇರ್ತೊಡೆ ಅಮೃತಂ ತನ್ನ ಮೇಲೆ ಒರ್ಪುದು ಎಂದು ಪೊನ್ನನ್ ಎಲ್ಲಂ ನೀನಿ ಕೊಂಡೆ ಎಂಬುದಂ. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಅರ್ಥ ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡಿಸುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಮಕ್ಕಳೇ. ನಿಧಾನವಾಗಿ ಗಮನಿಸಿ ಮಕ್ಕಳೇ. ಈ ವಿಚಾರವನ್ನ ಬಿಡಿ ಬಿಡಿಯಾಗಿ ನಿಧಾನವಾಗಿ ಹೇಳ್ತೀನಿ, ಇದನ್ನ ನೀವು ಆಲಿಸ್ತಾ ಹೋಗಿ. ಮಧುರಾ ನಗರದೊಳಗೆ ಮಧುರಾ ನಗರವೆಂಬ ಒಂದು ಊರು. ಗೊತ್ತಾಗ್ತಾ ಇದೆಯಾ? ಮಧುರಾ ನಗರದೊಳಗೆ ಧರ್ಮಬುದ್ಧಿಯಂ ದುಷ್ಟಬುದ್ಧಿಯಂ ಎಂಬ ಈರ್ವರ್, ನೋಡಿ ಗಮನಿಸಿ, ಮಧುರಾ ನಗರದೊಳಗೆ ಇಬ್ಬರಿದ್ರು. ಯಾರು? ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ಎಂಬ ಈರ್ವರ್. ಈರ್ವರ್ ಅಂದ್ರೆ ಇಬ್ಬರು. ವಣಿಕು ಪುತ್ರ. ವಣಿಕು ಅಂದ್ರೆ ಏನು ಗೊತ್ತಾ ಮಕ್ಕಳೇ? ವಣಿಕು. ವಣಿಕು ಅಂದ್ರೆ ವ್ಯಾಪಾರಿ. ವಣಿಕು ಪುತ್ರ. ವಣಿಕು ಅಂದ್ರೆ ವ್ಯಾಪಾರಿ. ವ್ಯಾಪಾರಿಗಳ ಪುತ್ರ, ವ್ಯಾಪಾರಿಗಳ ಮಕ್ಕಳು. ವ್ಯಾಪಾರಿಗಳ ಮಕ್ಕಳು. ಈ ವ್ಯಾಪಾರಿಗಳ ಮಕ್ಕಳು ಪದುವಿನೋಳ್. ಪದುವಿನೋಳ್ ಅಂದ್ರೆ ಜೊತೆಯಲ್ಲಿ. ಪದುವಿನೋಳ್. ಪುದುವಿನೋಳ್. ಪುದುವಿನೋಳ್ ಅಂದ್ರೆ ಒಟ್ಟಿಗೆ.
ಒಟ್ಟಿಗೆ ಅಂದ್ರೆ ಬೇಕಾದ್ರೆ ಜೊತೆಯಲ್ಲಿ. ಅರ್ಥ ಆಗ್ತಿದೆ ಅಲ್ವಾ? ಪರದು ಹೋಗಿ, ಪರದು ಅಂದ್ರೆ ವ್ಯಾಪಾರ, ಪರದು ವ್ಯಾಪಾರ. ಎಲ್ಲಿಗೆ ಹೋಗಿದ್ದಾರೆ? ವ್ಯಾಪಾರಕ್ಕೆ ಹೋಗಿದ್ದಾರೆ. ಇಷ್ಟು ಅರ್ಥ ಆಗ್ತಾ ಇದೆ ಅಲ್ವಾ? ಮಧುರಾ ನಗರದ ಒಳಗೆ ಧರ್ಮಬುದ್ಧಿ, ದುಷ್ಟಬುದ್ಧಿ ಎಂಬೀರ್ವರ್ ವಣಿಕು ಪುತ್ರ ಇದ್ದರು. ವಣಿಕು ಅಂದ್ರೆ ವ್ಯಾಪಾರಿಗಳ ಮಕ್ಕಳು. ಇವರಿಬ್ಬರು ಕೂಡ ಪದುವಿನೋಳ್ ಜೊತೆಯಲ್ಲಿ ಪರದು ಹೋಗಿ ವ್ಯಾಪಾರಕ್ಕೆ ಹೋಗಿ ಪಿರಿದಪ್ಪ. ಪಿರಿದು ಅಂದ್ರೆ ಬಹಳಷ್ಟು ಅಥವಾ ದೊಡ್ಡ ಮೊತ್ತ. ಪೊನ್ನಂ, ಪೊನ್ನು ಅಂದ್ರೆ ಸಂಪತ್ತು. ಸಂಪತ್ತು ಅಂದ್ರೆ ಹಣ, ಬಹಳಷ್ಟು ಹಣವನ್ನ ಅಥವಾ ಬಹಳಷ್ಟು ಹೊನ್ನನ್ನ ಪಡೆದರು. ಪಡೆದು ಅಂದ್ರೆ ಲಾಭ ಮಾಡಿಕೊಂಡ್ರು. ಮಗಳದು, ಮಗಳದು, ಮಗಳದು. ಮಗಳದು ಅಂದ್ರೆ ಹಿಂದಿರುಗಿ. ವಾಪಸ್ ಬಂದು ಎಲ್ಲಿಗೆ? ನಿಜ ಜನ್ಮಭೂಮಿಯಪ್ಪ, ತಾವು ಹುಟ್ಟಿದ ಊರು. ಯಾವುದು? ಮಧುರಾಪುರ. ಅದೇ ಊರಲ್ಲ, ಈ ಊರಿಂದನೇ ಹೋಗಿದ್ರು. ಮತ್ತೆ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಬಹಳಷ್ಟು ಹಣವನ್ನು ಗಳಿಸಿ ವಾಪಸ್ಸು ಈ ಮಧುರಾಪುರಕ್ಕೆ ಬಂದು ಬಹಿರುದ್ಯಾನವನದೊಳಗೆ ಬೀಡಂ. ಬಹಿರುದ್ಯಾನವನ ಅಂದ್ರೆ ಆ ಮಧುರಾ ನಗರದ ಊರಿಂದ ಹೊರಭಾಗದಲ್ಲಿ ಇರ್ತಕ್ಕಂತಹ ಅಥವಾ ಹೊರವಲಯದಲ್ಲಿ ಇರ್ತಕ್ಕಂತಹ ಒಂದು ಉದ್ಯಾನವನದೊಳಗೆ ತಂಗಿಕೊಂಡ್ರು. ಬೀಡಂ ಬಿಟ್ಟು ಅರ್ಧರಾತ್ರಿಯೋ. ಆಗ ಸಮಯ ಎಷ್ಟಾಗಿತ್ತು ಮಕ್ಕಳೇ? ಮಧ್ಯರಾತ್ರಿ ಅಥವಾ ಅರ್ಧರಾತ್ರಿ. ಅರ್ಧರಾತ್ರಿ, ಮಧ್ಯರಾತ್ರಿ. ಧರ್ಮಬುದ್ಧಿ ದುಷ್ಟಬುದ್ಧಿಯಂ. ಧರ್ಮಬುದ್ಧಿ ದುರ್ಬುದ್ಧಿಯನ್ನು ಒಳಗೊಂಡಿರ್ತಕ್ಕಂತಹ ದುಷ್ಟ ಬುದ್ಧಿಯನ್ನು ಕರೆದು ಇಬ್ರು ಬಯಲು ಉದ್ಯಾನವನದಲ್ಲಿ ಕೂತ್ಕೊಂಡಿದ್ದಾರೆ. ಆಗ ಅರ್ಧರಾತ್ರಿ. ಆ ಅರ್ಧರಾತ್ರಿಯ ಸಮಯದಲ್ಲಿ ಧರ್ಮ ಬುದ್ಧಿ ದುಷ್ಟ ಬುದ್ಧಿಯನ್ನ ಕರೆದಿದ್ದಾನೆ ಮಕ್ಕಳು. ಅರ್ಥ ಆಗ್ತಾ ಇದೆ ಅಲ್ವಾ? ಕರೆದು ಹೇಳಿದಾನೆ ಏನಂತ? ಪೊನ್ನಂ ಪಚ್ಚಿಕೊಳ್ಳುವ ಮನೆ, ಹೊನ್ನನ್ನ ಹಂಚಿಕೊಳ್ಳೋಣ. ಆಗ ದುಷ್ಟ ಬುದ್ಧಿ ಪಾಪ ಬುದ್ಧಿಯಾಗಲ್ ಬಗೆದಿಂತೆಂದಂ. ಪಾಪ ಬುದ್ಧಿಯನ್ನ ಒಂದು ಆ ವ್ಯಕ್ತಿ ಈ ರೀತಿ ಹೇಳ್ತಾನೆ, ನಾವೀ ಪೊನ್ನು, ನಾವು ಈ ಒಂದನ್ನ ಪಚ್ಚಿಕೊಂಡು ಹಂಚಿಕೊಂಡು ಮನೆಯೊಳ್ ಸ್ವೇಚ್ಛೆಯಿಂದಿರ್ಕುವರಲ್ಲ, ಮನೆಯಲ್ಲಿ ಸ್ವತಂತ್ರವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊತ್ತ ಪರದು ಹೋಗಲ್ಬೇಕು. ಮತ್ತೆ ನಾವು ಎಲ್ಲಿಗೆ ಹೋಗ್ಬೇಕು? ಪರದು ಹೋಗ್ಬೇಕು. ಪರದು ಅಂದ್ರೆ ವ್ಯಾಪಾರಕ್ಕೆ ಹೋಗ್ಬೇಕಾಗಿ ಇರುತ್ತೆ ಅಥವಾ ವ್ಯಾಪಾರಕ್ಕೋಸ್ಕರ ಉಳಿಸ್ಕೊಳ್ಳಬೇಕು. ಅದು ಕಾರಣದಿಂದ, ಎರಡು ಕಾರಣ. ಒಂದು, ಮನೆಯಲ್ಲಿಟ್ಕೊಂಡು ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು, ಮತ್ತೆ ವ್ಯಾಪಾರಕ್ಕೆ ಹೋಗೋದಕ್ಕೋಸ್ಕರ ಹಣವನ್ನ ಇಟ್ಕೋಬೇಕು. ಹಾಗಾಗಿ ನಿನಗ ಮೆನಗಂ, ನಿನಗೆ ಮತ್ತು ನನಗೆ, ಬಿಯಕ್ಕೆ, ಬಿಯ ವ್ಯಯ ಅಥವಾ ಖರ್ಚು. ಬಿಯ ಅಂದ್ರೆ ವ್ಯಯ, ವ್ಯಯ ಅಂದ್ರೇನು? ಖರ್ಚು. ಖರ್ಚಿಗೆ ಎಷ್ಟು ಬೇಕೋ ನಿನಗೆ ಮತ್ತು ನನಗೆ ಅಷ್ಟು ಪೊನ್ನನ್ನ ತೆಗೆದುಕೊಂಡು ಮಿಕ್ಕ ಪೊನ್ನನೆಲ್ಲ ಮಿಲ್ಲಿಯೇ ಮಡಗು ಮಣ್ಣೆ, ಉಳಿದ ಪೊನ್ನನ್ನ ಇಲ್ಲೇ ಇಡೋಣವೇ ಅಂತ ಕೇಳ್ತಾರೆ. ಆಗ ಧರ್ಮಬುದ್ಧಿಯು ಪಾಪಕರ್ಮನ, ಈ ಧರ್ಮಬುದ್ಧಿ ಪಾಪಕರ್ಮನಾಗಿರ್ತಕ್ಕಂತಹ ತನ್ನ ಮನದನ್ನೆಂದೇ ಬಗೆದು, ತನ್ನ ಪ್ರೀತಿಯ ಅಥವಾ ಒಳ್ಳೆಯ ಸ್ನೇಹಿತನೆಂದೇ ತಿಳ್ಕೊಂಡು ಬಗೆದು
ಕೊಡಂಬೊಟ್ಟಂ, ಅದಕ್ಕೆ ಒಪ್ಪಿಗೆಯನ್ನ ಕೊಡ್ತಾನೆ. ಹೌದು, ನನಗೆ ನಿನಗೆ ಎಷ್ಟು ಬೇಕು ಹಣವನ್ನ ಇಟ್ಕೊಂಡು ಉಳಿದವನ್ನ ಇಲ್ಲೇ ಇಡೋಣ ಅಂತ ಹೇಳಿ ಮಹಾವಟವಿಟಪಿಯ ಕೆಲದೋಳ್, ಮಹಾವಟವಿ, ಮಹಾ ಅಂದ್ರೆ ದೊಡ್ಡ ಆಲದ ಮರದ ಕೆಳಗೆ ಪೊನ್ನಂ ಕೂಳು, ಪೊನ್ನನ್ನ ಕೂಳ್ತಾನೆ. ಮರುದಿವಸಂ ಈರ್ವರುಂ ಕೊಳಲಂ ಪಕ್ಕು, ಮಾರನೆಯ ದಿವಸ ಇಬ್ಬರು ಕೂಡ ತಮ್ಮ ಮಧುರಾ ನಗರದ ಒಳಗೆ ಹೋಗಿ ಇಷ್ಟ ವಿಷಯ ಸುಖಗಳನುಭವಿಸುತ್ತಿದ್ದು ತಮಗಿಷ್ಟ ಬಲ್ಲ ಹಾಗೆ ತಮ್ಮ ಸುಖ ಭೋಗಗಳನ್ನ ಅನುಭವಿಸ್ತಾ ಇರ್ತಾರೆ. ದುಷ್ಟ ಬುದ್ಧಿ ಧರ್ಮ ಬುದ್ಧಿಯನ್ನ ವಂಚಿಸಿ, ದುಷ್ಟ ಬುದ್ಧಿ ಏನ್ ಮಾಡ್ತಾನೆ, ಧರ್ಮ ಬುದ್ಧಿಯನ್ನ ವಂಚಿಸಿ ಮೋಸ ಮಾಡಿ ಹೋಗಿ ಎಲ್ಲಿಗೆ ಹೋಗ್ತಾನೆ, ಆ ಮಧುರಾ ನಗರದ ಬಹಿರುದ್ಯಾನವನದ ಆಲದ ಮರದಲ್ಲಿ ಎಡಿಯಲ್ಲಿ ಇಟ್ಟಿರ್ತಾರಲ್ಲ ಅಲ್ಲಿಗೆ ಹೋಗಿ ಪೊನ್ನನ್ನೆಲ್ಲ ಮುಕ್ಕೊಂಡು ಪೊನ್ನನ್ನೆಲ್ಲವನ್ನ ತೆಗೆದುಕೊಂಡು ಕುಳಿಯಂ ಮುನ್ನಿನಂತೆ ಪೂಳ್ದು, ಕುಳಿ ಅಂದ್ರೆ ಗುಂಡಿ, ಆ ಗುಂಡಿಯನ್ನ ಮೊದಲು ಹೇಗಿತ್ತೋ ಹಾಗೆ ಮಾಡಿ ಮುಚ್ಚಿ ಕೆಲವಾರು ದಿವಸ, ಸ್ವಲ್ಪ ದಿನಗಳ ನಂತರ ಅಥವಾ ಕೆಲವು ದಿನಗಳ ನಂತರ ತಾನೇ ಧರ್ಮ ಬುದ್ಧಿಯಲ್ಲಿಗೆ ಹೋಗ್ತಾನೆ. ಹೋಗಿ ಬಿಯಕ್ಕೆ ಪೊನ್ನಿಲ್ಲಂ, ಬಿಯಕ್ಕೆ ಖರ್ಚಿಗೆ ದುಡ್ಡಿಲ್ಲ, ಕಿರಿದು ಪೊನ್ನು, ಸ್ವಲ್ಪ ಹಣವನ್ನ, ನಾವಿಟ್ಟಿರ್ತಕ್ಕಂಥ ಹಣದಲ್ಲಿ ಸ್ವಲ್ಪ ಹಣವನ್ನ ತೆಗೆದುಕೊಳ್ಳೋಣ, ಬನ್ನಿ ಎಂದೊಡಂಗೊಂಡು, ಬನ್ನಿ ಎಂದು ಒಟ್ಟಿಗೆ ಹೋಗ್ತಾರೆ. ಹೋಗಿ ಪೂಳ್ದೊಡೆಯೋಳ್, ಎಲ್ಲಿ ಉಳಿದರೋ ಅಲ್ಲಿ ಪೊನ್ನಂ ಕಾಣದೆ. ಯಾಕೆ ಅಲ್ಲಿ ಯಾರು ತಗೊಂಡೋಗಿದ್ದಾರೆ, ದುಷ್ಟ ಬುದ್ಧಿ ತಗೊಂಡೋಗಿದ್ದಾರೆ. ಇನ್ನು ಸಿರದಿದ್ದೊಡೆ, ಇನ್ನು ಮಾತನಾಡಿದಿದ್ದರೆ ಅನೃತಂ, ಅನೃತ ಆರೋಪ, ಆರೋಪ ಅಥವಾ ಸುಳ್ಳು ಆರೋಪ, ಸುಳ್ಳು ತನ್ನ ಮೇಲೆ ವರ್ಪುದೆಂದೋ ಬರುತ್ತದೆ ಎಂದು ಪೊನ್ನನೆಲ್ಲ ನೀನೇ ಕೊಂಡೆ ಎಂಬುದಂ, ಪೊನ್ನನೆಲ್ಲ ನೀನೇ ತೆಗೆದುಕೊಂಡು ಹೋಗಿದೆಯಾ ಧರ್ಮ ಬುದ್ಧಿ ಅಂತ ಧರ್ಮ ಬುದ್ಧಿಯ ಮೇಲೆ ಹೇಳ್ತಾ ಇದ್ದಾರೆ. ಮಕ್ಕಳೇ, ಇಷ್ಟು ನಿಮಗೆ ಈ ಪಾಠ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಮಕ್ಕಳೇ. ಇನ್ನು ಉಳಿದ ಪಾಠ ಭಾಗವನ್ನ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಒಂದೆರಡು ಪ್ರಶ್ನೆಗಳನ್ನ ನಿಮಗೆ ಕೇಳ್ತೀನಿ. ಆ ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನೀವು ನೀಡಬೇಕು. ಈ ವೃಕ್ಷ ಸಾಕ್ಷಿ ಪಾಠವನ್ನು ಬರೆದಿರ್ತಕ್ಕಂತಹ ದುರ್ಗಸಿಂಹ ಎಲ್ಲಿ ಜನಿಸಿದರು ಹೇಳಿ? ದುರ್ಗಸಿಂಹ ಎಲ್ಲಿ ಜನಿಸಿದ್ದು? ಯಾವ್ದೋ ಕಿಸುಕಾಡು ನಾಡಿನ ಸೈಯಡಿ ಅಲ್ವಾ? ವೆರಿ ಗುಡ್. ದುರ್ಗಸಿಂಹ ಬರೆದಿರುವಂತಹ ಚಂಪು ಕಾವ್ಯ ಯಾವುದು ಹೇಳಿ ಮಕ್ಕಳೇ? ಈಗ ತಾನೇ ಹೇಳಿದೆ ನಿಮಗೆ. ದುರ್ಗಸಿಂಹ ಬರೆದಿರುವಂತಹ ಚಂಪು ಕಾವ್ಯ ಯಾವುದು? ಪಂಚತಂತ್ರಂ. ವೆರಿ ಗುಡ್. ಈ ವೃಕ್ಷ ಸಾಕ್ಷಿಯಲ್ಲಿ ಬರುವಂತಹ ಎರಡು ಪಾತ್ರಗಳು ಯಾವುವು ಹೇಳಿ? ಒಂದು ಧರ್ಮ ಬುದ್ಧಿ, ಇನ್ನೊಂದು ದುಷ್ಟ ಬುದ್ಧಿ. ವೆರಿ ಗುಡ್. ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ? ಮುಂದಿನ ತರಗತಿಯಲ್ಲಿ ಉಳಿದ ಭಾಗವನ್ನು ತಿಳ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.